ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಈ ದಿನ ಪ್ರಿಯರೇ, ನಾವು ವಿಮೋಚನ ಕಾಂಡ 4ನೇ ಅಧ್ಯಾಯ 18ರಿಂದ 20ನೇ ವಚನವನ್ನ ಧ್ಯಾನ ಮಾಡೋಣ. ಓದ್ಕೊಳ್ಳೋಣವಾ? ಮೋಶೆ ಐಗುಪ್ತ ದೇಶಕ್ಕೆ ಇಸ್ರಾಯೇಲರ ಬಳಿಗೆ ಬಂದದ್ದು. ಆಮೇಲೆ ಮೋಶೆ ತನ್ನ ಮಾವನಾದ ಇತ್ರೋನನ ಬಳಿಗೆ ಹಿಂತಿರುಗಿ ಬಂದು, ಅಪ್ಪಣೆ ಆದರೆ ನಾನು ಐಗುಪ್ತ ದೇಶದಲ್ಲಿರುವ ಸ್ವಜನರ ಬಳಿಗೆ ತಿರುಗಿ ಹೋಗಿ ಅವರು ಜೀವದಿಂದಿದ್ದಾರೋ ಏನೋ ನೋಡುವೆನು ಎಂಬುದಾಗಿ ಅವನಿಗೆ ಹೇಳಲು ಇತ್ರೋನನು, ನೀನು ಹೋಗಿ ಬರಬಹುದು ಅಂದನು. ಮಿದ್ಯಾನ್ ದೇಶದಲ್ಲಿ ಅವನು ಮೋಶೆಗೆ, ನೀನು ಐಗುಪ್ತ ದೇಶಕ್ಕೆ ತಿರುಗಿ ಹೋಗು, ನಿನ್ನ ಪ್ರಾಣವನ್ನು ತೆಗೆಯಬೇಕೆಂದಿದ್ದವರೆಲ್ಲರೂ ಸತ್ತು ಹೋದರು ಎಂದು ಹೇಳಿದ್ದರಿಂದ ಮೋಶೆ ತನ್ನ ಹೆಂಡತಿಯನ್ನು ಮಕ್ಕಳನ್ನು ಕತ್ತೆಯ ಮೇಲೆ ಹತ್ತಿಸಿ ಕರೆದುಕೊಂಡು ಐಗುಪ್ತ ದೇಶಕ್ಕೆ ಹೊರಟು ಹೋದನು. ಅವನು ದೇವದಂಡವನ್ನ ಕೈಯಲ್ಲಿ ತೆಗೆದುಕೊಂಡನು. ಸರಿ, ಈಗ ಮೋಶೆ ಕೇಳ್ತಾನೆ, ದೇವಜನರು ಐಗುಪ್ತ ದೇಶದಲ್ಲಿದ್ದಾರೆ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಮಾವನ ಕೇಳ್ತಾನೆ. ಮಾವ ಹೋಗು ಅಂತ ಹೇಳ್ತಾನೆ. ಹೆಂಡತಿ ಆ ಮಕ್ಕಳನ್ನು ಕರ್ಕೊಂಡು ಮೋಶೆ ಅಲ್ಲಿಗೆ ಹೋಗ್ತಾನೆ. ಸರಿ, ಯಾಕೋಬ ಮತ್ತು ಮೋಶೆ ಇವರಿಬ್ಬರಿಂದಲೂ ನಾವು ಪಾಠ ಕಲಿಬಹುದು. ಅಂದ್ರೆ ಇವರಿಬ್ಬರನ್ನು ನಾವು ತಾರತಮ್ಯ ಮಾಡಿದ್ರೆ ಇಲ್ಲಿ ಕೆಲವು ಪಾಠಗಳನ್ನ ನಾವು ಕಲಿಬಹುದು. ನನಗೆ ಎಲ್ಲ ಬರ್ತದೆ ಎಂಬುದಾಗಿ ನಾವು ಸೇವೆಗೆ ಕಾಲಿಡಬಾರ್ದು ಪ್ರಿಯರೇ. ನನಗೇನೂ ಇಲ್ಲ ದೇವರೇ ಎಂಬುದಾಗಿ ನಾವು ಹೇಳುವಾಗ ಅರ್ಹರಾಗ್ತೀವಿ. ನಮಗೆಲ್ಲ ಬರುತ್ತೆ ಎಂಬುದಾಗಿ ಹೇಳುವಾಗ ನಾವು ಅನರ್ಹರಾಗ್ತೀವಿ. ಒಂದು, ದೇವರು ಇಲ್ಲಿ ಏನ್ ಹೇಳ್ತಾರೆ, ನೀನು ಮುರಿಯಲ್ಪಡೋವರೆಗೂ ಕಾಯಲ್ಪಡಬೇಕು. ದೇವರು ನಾನು ಮುರಿಯಲ್ಪಡದೆ ಹೋದ್ರೆ ಉಪಯೋಗಿಸೋದಕ್ಕಾಗಲ್ಲ. ಪೇತ್ರನಿಗೆ 3 ವರ್ಷ, ಪೌಲನಿಗೆ 3 ವರ್ಷ, ಮೋಶೆಗೆ 40 ವರ್ಷ, ಯಾಕೋಬನಿಗೆ 20 ವರ್ಷ ತೆಗೆದುಕೊಂಡ್ರು. ಯಾಕೆ? ನಾವು ದೇವರ ಮೇಲೆ ನಮ್ಮ ಸಾಮರ್ಥ್ಯವನ್ನು ನಾವು ಹಾಕುವವರೆಗೂ ನಾವು ದೇವರ ಮುಂದೆ ಅನ್ಫಿಟ್ ಆಗ್ಬಿಡ್ತೀವಿ ಪ್ರಿಯರೇ. ಸೊ ಹೀಗಾಗಿ ಇವತ್ತು ನನ್ನನ್ನ ನಾನು ನಿಮ್ಮನ್ನ ನೀವು ಪರೀಕ್ಷೆ ಮಾಡ್ಕೊಂಡ್ರಿ, ದೇವರಿಂದ ಟ್ರೈನ್ ಆಗಿದೀವಾ? ದೇವರೊಂದು ನೋಡಿ, ಈ ಲೋಕದ ಬೈಬಲ್ ಸ್ಕೂಲ್ ಏನ್ ಗೊತ್ತಾ, ನಮ್ಗೆ ಗೊತ್ತಿಲ್ಲದನ್ನೆಲ್ಲ ತುಂಬ್ತಾರೆ, ಅಥವಾ ಬೈಬಲ್ ಅಲ್ಲಿರಂತ ಬ್ಯಾಕ್ ಗ್ರೌಂಡ್ಗಳನ್ನೆಲ್ಲ, ಚರಿತ್ರನೆಲ್ಲ ತುಂಬ್ತಾರೆ. ತಪ್ಪಿಲ್ಲ. ಬೈಬಲ್ ಸ್ಕೂಲ್ ನಲ್ಲಿ ನಮ್ ಬರೀ ಔಟ್ಲೈನ್ ಸಿಗುತ್ತೆ. ಆದ್ರೆ ದೇವರೊಂದು ಸ್ಕೂಲ್ ಇಟ್ಟಿದ್ದಾರೆ, ಅದರಲ್ಲಿ ನಮಗೆ ಪ್ರಕಟಣೆ ಸಿಗುತ್ತೆ. ಮಾತ್ರವಲ್ಲದೆ ನಾವು ಓದಿರೋದ್ನೆಲ್ಲ, ತಲೆಯಲ್ಲಿರೋದ್ನೆಲ್ಲ ದೇವರು ತೆಗೆದುಹಾಕಿ ತನ್ನ ಶಕ್ತಿ, ತನ್ನ ಬಲದಿಂದ ದೇವರು ನಮ್ಮನ್ನ ತುಂಬ್ತಾರೆ. ಅದೇ ಮೋಶೆಗೆ ದೇವರು ಆ ಕಾಡಿನಲ್ಲಿ ಮುಳ್ಳಿನ ಪೊದೆ ಹತ್ರ ಮಾಡಿದ್ದು. 40 ವರ್ಷ ಓದ್ದಲ್ಲ ಮೋಶೆ, ಎಲ್ಲಿ? ಐಗುಪ್ತ ದೇಶದಲ್ಲಿ ಪರೋನ ಅರಮನೆಯಲ್ಲಿ ನಿನ್ ಸಾಮರ್ಥ್ಯ, ನಿನ್ಗಿರುವಂತ ಎಲ್ಲವನ್ನ ತೆಗೆದಾಕ್ತೀನಿ ಅಂತ ಹೇಳಿ 40 ವರ್ಷ ತೆಗೆದಾಕಿದ್ರು ದೇವರು, ಖಾಲಿ ಮಾಡಿದ್ರು. ಅದು ದೇವರು ಬೈಬಲ್ ಸ್ಕೂಲ್. ನಮ್ಮಿಂದ ನಮ್ಮ ಸಾಮರ್ಥ್ಯದಿಂದ ತೆಗೆಯೋದೇ ದೇವರು ಬೈಬಲ್ ಸ್ಕೂಲ್. ಆದ್ರೆ ಈ ಲೋಕದ ಬೈಬಲ್ ಸ್ಕೂಲ್ ನಲ್ಲಿ, ಸರಿ, ಬೈಬಲ್ ಸ್ಕೂಲ್ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಆ ಒಂದು ಶಕ್ತಿಯನ್ನ ನಾವು ಹತ್ಕೊಂಡು ಮಾತ್ರವೇ ಸೇವೆ ಮಾಡುವುದಕ್ಕಾಗದು. ನಾವು ದೇವರ ಶಕ್ತಿಯನ್ನು ನಾವು ಹತ್ಕೊಳ್ಳೋರಾಗಿರ್ಬೇಕು. ಅದೇ ದೇವರು ಇಲ್ಲಿ ನಮಗೆ ಕಲಿಸ್ತಾ ಇರುವಂತ ಈ ದಿನದ ಪಾಠ. ಮುಖ್ಯವಾಗಿ ಯಾರ್ಯಾರು ಸೇವೆ ಮಾಡ್ತಾ ಇದ್ದೀರೋ, ವೇಳೆ ಇದಾಗ್ತಾ ಇಲ್ಲ, ಅದಾಗ್ತಾ ಇಲ್ಲ, ನನ್ನ ಆತ್ಮಗಳು ಬರ್ತಾ ಇಲ್ಲ, ನಾನು ಮುಂದುವರಿತಾ ಇಲ್ಲ ಎಂಬುದಾಗಿ ಹೇಳೋದಾದ್ರೆ, ಒಂದು ವೇಳೆ ನೀನು ನಮ್ಮ ಸಾಮರ್ಥ್ಯವನ್ನು ಹತ್ಕೊಂಡಿದ್ದೀವ, ಯೋಚನೆ ಮಾಡಬೇಕು. ಆ ಥರ ಇರೋದಾದ್ರೆ ಇವತ್ತು ಪಶ್ಚಾತ್ತಾಪ ಪಟ್ಟು, ದೇವರೇ ನನ್ನ ಖಾಲಿ ಮಾಡು, ದೇವರೇ ನನ್ನನ್ನು ಬರಿದು ಮಾಡಿ ಎಂಬುದಾಗಿ ಕೇಳ್ರಿ. ಖಂಡಿತವಾಗಿ ದೇವರು ನನ್ನನ್ನು ಬರಿದು ಮಾಡ್ತಾರೆ, ತನ್ನ ಶಕ್ತಿಯಿಂದ ತುಂಬುತ್ತಾರೆ, ಉಪಯೋಗಿಸ್ತಾರೆ. ಕರ್ತನ ವಾಕ್ಯಗಳ ಮೂಲಕ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತೆ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ಹೌದು ಸ್ವಾಮಿ, ಅನೇಕ ವೇಳೆ ನಾವು ಅಹಂಭಾವ ಪಟ್ಟಿದ್ದೇವೆ, ಆದರೆ ಅಹಂಭಾವ ಪಡಬಾರ್ದು. ನಿನ್ನ ಮುಂದೆ ಬರಿದು ಮಾಡಿಕೊಂಡು ನಿನ್ನ ಶಕ್ತಿಯಿಂದ ನಾವು ತುಂಬಲ್ಪಡಬೇಕೆಂಬುದಾಗಿ ನಾವು ಹೇಳ್ತಾ ಇದ್ದೀವಿ. ಅದಕ್ಕಾಗಿ ಸ್ತೋತ್ರ, ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೆನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು
ಕೈ ಬಿಡನು. ಆಮೇನ್. ಗಾಡ್ ಬ್ಲೆಸ್ ಯು. ನಾನು ಪಾತ್ರದಲ್ಲಿ ಈರುವಾಗಲು ನೀನು ಪಾಯಪಾಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಹೋದರು ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ಮುಂದೆ ಬಾಹು ಕಷ್ಟ ಬಾರುತ್ತಿದ್ದರು, ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ
ಕೇಳಿದ ನಲ್ಲ